so boring. I will not leave them to read because ನಂಗೆ ಇಷ್ಟ. ಆಂಗ್ಸೈಟಿ ಇಶ್ಯೂಸ್, ಡಿಪ್ರೆಷನ್, ಈ ಥರ ತುಂಬ ಮುಂಚೆಯಿಂದ ಒಂದು ಅಭ್ಯಾಸ ಇದೆ ಗೈಸ್. ಬಿಕಾಸ್ ಸೀರಿಯಸ್ ಚೆನ್ನಾಗಿರಲ್ಲ. ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ರಚನವೀನ್ ಯೂಟ್ಯೂಬ್ ಚಾನಲ್. ಇವಾಗ ಗುಡ್ ಮಾರ್ನಿಂಗ್ ಹೇಳಬೇಕಾ ನಿಮಗೆ, ಇಲ್ಲ ಗುಡ್ ನೈಟ್ ಹೇಳಬೇಕಾ ಕೆಲವರಿಗೆ ಅಂತ ಗೊತ್ತಿಲ್ಲ. ಬಿಕಾಸ್ ನಾನು ಈ ವಿಡಿಯೋನ ಶೂಟ್ ಮಾಡ್ತಿರೋದು ಆಲ್ಮೋಸ್ಟ್ ಇನ್ ದ ಮಿಡ್ ನೈಟ್. ರೀಸನ್ ಯಾಕೆ ಈ ವಿಡಿಯೋ ಮಾಡಬೇಕಂತ ಅಂದ್ಕೊಂಡೆ ಅಂತಂದರೆ ಗೊತ್ತಿಲ್ಲ, ಮೆನಿ ಆಫ್ ಯು ತುಂಬ ಜನ ನಿಮ್ಮೊಳಗಡೆ ನೀವು ತುಂಬ ಥಿಂಗ್ಸನ್ನು ಫೈಟ್ ಮಾಡ್ತಿರ್ತೀರ ಅಂತ ಗೊತ್ತು. ಬೀಟ್ ಏನೇ ಇರಲಿ, ಏನೇ ಒಂದು ಪ್ರಾಬ್ಲಮ್ ಇರಲಿ, ಫ್ಯಾಮಿಲಿ ಇಶ್ಯೂಸ್ ಆಗಿರಲಿ, ಇಲ್ಲ ನಿಮ್ಮ ಪರ್ಸ್ನಲ್ ಲೈಫ್ ಆಗಿರಲಿ, ನಿಮ್ಮ ಲವ್ ಲೈಫ್ ಆಗಿರಲಿ, ಪ್ರತಿಯೊಂದು ಅಷ್ಟೇ. ನಾನು ಇದನ್ನು ಏನಂತ ಹಾಕ್ತೀನಿ, ಇಲ್ಲ ತಮ್ಮನೇಲಿ ಏನಂತ ಹಾಕ್ತೀನಿ ನನಗಂತೂ ಗೊತ್ತಿಲ್ಲ. ಬಟ್ ದಿಸ್ ಇಸ್ ಸಮಥಿಂಗ್ ದಟ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ನಾನು ಏನು ಹೇಳಬೇಕಂತಿದ್ದೀನಿ ಅಂತನೂ ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ. ಇವಾಗ ಎಲ್ಲರೂ ಅನ್ಕೋಬೋದು ಏನು ಹುಚ್ಚಿನ ಇವಳು ಅಂತ. ನಮಗೆಲ್ಲ ಗೊತ್ತಾಗೋಯ್ತು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಾನು ಈ ವಿಡಿಯೋ ಆಲ್ ಆಫ್ ಅ ಸಡನ್ ಯಾಕೆ ರೆಕಾರ್ಡ್ ಮಾಡಬೇಕಂತಿದ್ದೆ ಅಂದರೆ ದಿಸ್ ಇಸ್ ದ ಫಸ್ಟ್ ಟೈಮ್ ಎವರ್ ನಾನು ಸೋಷಿಯಲ್ ಮೀಡಿಯಾಗೆ ಬಂದಾಗಿಂದ ಯಾವತ್ತೂ ಅಷ್ಟೇ ನಾನು ನನ್ನ ಪರ್ಸ್ನಲ್ ಲೈಫ್ ಆಗಲಿ, ನನ್ನ ಸೋಷಿಯಲ್ ಮೀಡಿಯಾ ಲೈಫ್ ಆಗಲಿ ಮರ್ಜ್ ಮಾಡಿಲ್ಲ ಆ್ಯಂಡ್ ಮಾಡೋದೂ ಇಲ್ಲ. ಬಟ್ ದಿಸ್ ಇಸ್ ಸಮಥಿಂಗ್ ನನಗಾಗ್ತಿರೋದು ನಿಮಗೂ ಹೀಗೆ ಆಗ್ತಿದೆಯಾ ಅನ್ನೋ ತಿಳ್ಕೊಬೇಕು ಅನ್ನೋ ಕ್ಯೂರಿಯಾಸಿಟಿಗೋಸ್ಕರ ಅಷ್ಟೇ ನಾನು ಇದನ್ನು ಮಾಡ್ತಿರೋದು. ಆ್ಯಂಡ್ ಐ ಡೋಂಟ್ ನೋ ಏನು ಹೇಳಬೇಕು ಅಂತ. ಇವಾಗ ಫಸ್ಟ್ ಥಿಂಗ್ ಏನಂದರೆ, ನಾನು ಕೆಲವೊಂದು ಪದಗಳನ್ನ ತುಂಬ ಜನ ಯೂಸ್ ಮಾಡೋದನ್ನು ಕೇಳಿದ್ದೀನಿ. ಎಕ್ಸಾಂಪಲ್ ಪ್ಯಾನಿಕ್ ಅಟ್ಯಾಕ್, ಆಂಗ್ಸೈಟಿ ಇಶ್ಯೂಸ್, ಡಿಪ್ರೆಷನ್, ಈ ಥರ ತುಂಬ ಜನ ಯೂಸ್ ಮಾಡೋದನ್ನು ಕೇಳಿದ್ದೀನಿ. ಬಟ್ ಅನುಭವ ಆಗಿರುತ್ತೆ, ಬಟ್ ಅದಕ್ಕೆ ಈ ಹೆಸರಿಡಬೇಕು ಅನ್ನೋದು ಕೆಲವು ಜನ ಗೊತ್ತಿರಲ್ಲ. ಸೊ ಈ ಥರ ಏನೋ ಒಂದು ಆದಾಗ ಇದನ್ನು ಆಂಗ್ಸೈಟಿ ಇಶ್ಯೂಸ್ ಅಂತಾರೆ, ಇಲ್ಲ ಈ ಥರ ಏನೋ ಆದಾಗ ಇದನ್ನು ಪ್ಯಾನಿಕ್ ಅಟ್ಯಾಕ್ ಅಂತಾರೆ, ಈ ಥರ ಆದಾಗ ಡಿಪ್ರೆಷನ್ ಅಂತಾರೆ ಅಂತ ತುಂಬ ಜನಕ್ಕೆ ಗೊತ್ತಿರಲ್ಲ. ಆ್ಯಂಡ್ ನನಗೂ ಅದೇ ಥರ ಕೆಲವೊಂದೊಂದು ವಿಷಯ ನಡೆದಾಗ ಇದರ ಅರ್ಥ ಇದು ಅನ್ನೋದು ಖಂಡಿತವಾಗ್ಲೂ ನನಗೆ ಗೊತ್ತಿರಲಿಲ್ಲ. ಬಟ್ ಹೋಗ್ತಾ ಐ ಗಾಟ್ ಟು ನೋ, ಓಕೆ ಈಗ ನಂಗೆ ಅರ್ಥ ಆಗ್ತಿದೆ ಏನಿದು ಅಂತ. ಯಾ ಸೊ ಫಸ್ಟ್ ಥಿಂಗ್ ಅದು. ಆ್ಯಂಡ್ ನಾನು ಇಷ್ಟೊಂದು ಸೀರಿಯಸ್ಸಾಗಿ ಮಾತಾಡೋದು ನಿಮಗೆ ಆಶ್ಚರ್ಯ ಆಗ್ತಿರುತ್ತೆ ಅನ್ಸುತ್ತೆ. ಬಿಕಾಸ್ ನಾನು ಯೂಶ್ವಲಿ ಇಷ್ಟು ಸೀರಿಯಸ್ಸಾಗಿ ಯಾವತ್ತೂ ಮಾತಾಡೋಲ್ಲ. ಆ್ಯಂಡ್ ಈಗಲೂ ಎಂಥ ಆ ಥರ ಸೀರಿಯಸ್ ಇಲ್ಲ ಗೈಸ್. ಇಟ್ ಈಸ್ ಜಸ್ಟ್ ದ್ಯಾಟ್ ನನಗೆ ತಿಳ್ಕೊಳ್ಳೋ ಅಂಥ ಕ್ಯೂರಿಯಾಸಿಟಿ ಇದೆ ಅಷ್ಟೇ. ನಿಮಗೂ ಹೀಗೆ ಆಗಿದೆಯಾ, ಆಗುತ್ತಾ, ಏನು ಇಲ್ಲ ಅಂತಂದರೆ ವೆಲ್ ಆ್ಯಂಡ್ ಗುಡ್, ಯು ಆರ್ ಡೂಯಿಂಗ್ ಗ್ರೇಟ್ ಇನ್ ಯುವರ್ ಲೈಫ್. ಹಾಗೆ ಹಿಂದೆ ತಿರುಗಿ ನೋಡಿದೆ ಮುಂದೆ ಚೆಂದ ಹೋಗಿ ಬೆಳೀರಿ ಅಂತ ಹೇಳ್ತೀನಿ. ಏನೇ ಆಗಿರಲಿ, ನಿಮ್ಮ ಎಜುಕೇಷನ್ ಆಗಿರಲಿ, ನಿಮ್ಮ ಲೈಫ್ ಆಗಿರಲಿ, ನಿಮ್ಮ ಬಿಸ್ನೆಸ್ ಆಗಿರಲಿ, ಎಂಥ ಆದರೂ ಅಷ್ಟೇ. ಸೊ ಯಾ ಇಷ್ಟೊತ್ತಾಗ್ತಿಲ್ಲ ನಾನು ನನ್ನ ರೂಮ್ ಆ್ಯಕ್ಚುಲಿ ಏನಂದರೆ ನನ್ನ ರೂಮಲ್ಲಿ ನಾನು ಬರೀ ಅದು ಒಂದು ಲೈಟ್ ಕಾಣಿಸ್ತಿದೆಯಲ್ಲ, ಆ ಲೈಟ್ ಮಾತ್ರ. ಆ ಲೈಟ್ ಏನೋ ಗೊತ್ತಿಲ್ಲ. ಆ್ಯಕ್ಚುಲಿ ಆ ಲೈಟನ್ನು ನಮ್ಮ ಡ್ಯಾಡಿ 2 ರೂಮಿಗೂ ಹಾಕ್ಸ್ಯಾರ, ಈ ಕಡೆ ರೂಮ್ ಮತ್ತು ಅವ್ರ ರೂಮಿಗೆ ಆ ಕಡೆನೂ ಹಾಕ್ಸಿದ್ರು. ಸೊ ಈ ಲೈಟ್ ಹೆಂಗಂದರೆ ಬೇರೆ ಲೈಟ್ಸ್ ಎಲ್ಲ ಆಫ್, ಈ ಲೈಟ್ ಹೋಲ್ ನೈಟ್ ನನ್ನ ರೂಮಲ್ಲಿ ಇದು ಆನ್ ಇರುತ್ತೆ. ಮಾರ್ನಿಂಗ್ ಅರೌಂಡ್ 1, 5, 6 ಹಂಗೆ ಆಫ್ ಮಾಡೋದು ಇದನ್ನು. ಬಿಕಾಸ್ ಆಗ ನಾನು ವಾಟರ್ ಜಾಸ್ತಿ ಕುಡಿಯೋದ್ರಿಂದ ಐ ಕೀಪ್ ಗೋಯಿಂಗ್ ಟು ವಾಶ್ರೂಮಲ್ಲ. ಆಗ ಬೆಳಕು ಕಿಟಕಿಯಿಂದ ಬಂದ ತಕ್ಷಣ ಈ ಲೈಟ್ಸ್ನ ಆಫ್ ಮಾಡಿಬಿಡ್ತೀನಿ. ಅಂಟಿಲ್ ದ್ಯಾಟ್ ಒಂದು ಕೋಝಿ ಫೀಲಿಂಗ್, ಒಂದು ಏನಂತಾರೆ, ಒಂದು ಒಳ್ಳೆ ವೈಬ್ ಕೊಡುತ್ತೆ. ಬಿಟ್ಟರೆ ಇಲ್ಲೊಂದು ಲ್ಯಾಂಪ್ ಆನ್ ಮಾಡಿದ್ದೀನಿ ನಂದು, ಇಷ್ಟೇ. ಇದು ಲ್ಯಾಂಪ್ ಏನಂದರೆ ಏನಾದರೂ ಓದ್ತಿದ್ರೆ ಬುಕ್ಸ್ ಏನಾದರೂ ನಾನು ಅವಾಗ ಮಾತ್ರ ಅಷ್ಟೇ, ಇಲ್ಲಾಂದರೆ ಇದು ಆನ್ ಇರಲ್ಲ. ಇನ್ನೊಂದು ಬ್ಲೂ ಲೈಟ್ ವೀಡಿಯೋಗೋಸ್ಕರ ಚೆನ್ನಾಗಿ ಕಾಣಿಸ್ತಿದೆ ಅಂತ ಆನ್ ಮಾಡಿದ್ದೀನಿ ಅಷ್ಟೇ ಗೈಸ್. ಯಾ ಸ್ವಲ್ಪ ಡೈವರ್ಟ್ ಮಾಡಿದೆ ಟಾಪಿಕ್ನ, ಬಿಕಾಸ್ ಸೀರಿಯಸ್ ಚೆನ್ನಾಗಿರಲ್ಲ. ಸೊ ಒಂದು ಇದು. ಆ್ಯಂಡ್ ಇನ್ನೊಂದು ಏನಂದರೆ, ಐ ವಾಂಟ್ ಟು ನೋ, ನೀವು ನಾನು ಕೆಲವೊಂದು ಕ್ವೆಶನ್ ಎವ್ರಿ ಟೈಮ್ ಆಸ್ಕ್ ಮಿ ಎನಿಥಿಂಗ್ ಅಂತ ಕೇಳಿ ನೀವು ಕ್ವೆಶನ್ಸ್ ಕೇಳಿದಾಗ ನಾನು ಆನ್ಸರ್ ಮಾಡ್ತಿದ್ದೆ. ಸೊ ಈ ಟೈಮ್ ನಾನು ನಿಮಗೆ ಕ್ವೆಶನ್ಸ್ ಕೇಳ್ತಾ ಇದ್ದೀನಿ. ಸೊ ಯು ಗೈಸ್ ಹ್ಯಾವ್ ಟು ಆನ್ಸರ್ ಏನು ಅಂತ ನಿಮ್ಮ ಈ ಕಾಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಿ, ಓಕೆನಾ? ಸೊ ಯೂಶ್ವಲಿ ಆ್ಯಕ್ಚುಲಿ ನಾನು ಕ್ಯಾಪ್ಷನ್ಸ್ ಆಗೋದ್ರಿಂದ ಹಿಡ್ದು ಪ್ರತಿಯೊಂದೂ ಜನ ಕೇಳ್ತಾ ಇರ್ತೀರ. ಐ ಮೀನ್ ಯು ಗೈಸ್ ನೀವೆಲ್ಲರೂ ಕೇಳ್ತಿರ್ತೀರ ಹಿಂಗಿದು ಅಂತ. ಕೆಲವೊಂದನ್ನು ನಾನು ಸೇವ್ ಮಾಡ್ಕೊಂಡಿರ್ತೀನಿ, ಸ್ಕ್ರಾಲ್ ಮಾಡ್ತಾ ಏನಾದರೂ ಒಂದು ಚೇಂಜ್ ಮಾಡಿ ಹಾಕ್ತೀನಿ. ಇಲ್ಲ ತುಂಬ ಇಷ್ಟ ಆಯಿತು ಅಂದರೆ ಅದನ್ನು ಸೇಮ್ ಹಾಗೆ ಹಾಕಿರ್ತೀನಿ. ಇನ್ನೊಂದು ಏನಂದರೆ, ನನಗೆ ಮುಂಚೆಯಿಂದ ಒಂದು ಅಭ್ಯಾಸ ಇದೆ ಗೈಸ್.
ಎಷ್ಟೊಂದು ಜನಕ್ಕೆ ವಿಯರ್ಡ್ ಅನಿಸುತ್ತೆ ಇದು, ಐ ನೋ ಈ ಸ್ಟೇಜಲ್ಲಿ ವಿಯರ್ಡ್ ಅನಿಸುತ್ತೆ ಇದು, ಬಟ್ ಸ್ಟಿಲ್ ನಾನು ಮಾಡುವಾಗ ದಿಸ್ ವಾಸ್ ವೆರಿ ನಂಗೊಂದು ಖುಷಿ ಸಿಗ್ತಾಯಿತ್ತು ಇದು ಮಾಡುವಾಗ. ಏನಂದರೆ ಐ ಶೋ ಯು. ಯಾ, ಹತ್ರ ಒಂದು ಬುಕ್ ಇದೆ ಆಯಿತಾ. ಈ ಬುಕ್ ಯಾವಾಗಲೂ ಇಲ್ಲ ನನ್ನ ಬೆಡ್ ಮೇಲೆ, ಇಲ್ಲ ನನ್ನ ಟೇಬಲ್ ಮೇಲೆ, ಎನಿ ಟೈಮ್ ದಿಸ್ ವಿಲ್ ಬಿ ದೇರ್ ಗೈಸ್. ನನ್ನ ಹೇರ್ ಫಾಲ್ ಗೈಸ್, ಯಾ, ಎನಿ ಟೈಮ್ ಇರುತ್ತೆ ಇದು. ಈ ಬುಕ್ಕಲ್ಲಿ ನಾನು ಅಂದರೆ ಈ ಬುಕ್ ರೈಟ್ ನಾವು ಈ ಬುಕ್ಕಲ್ಲ, ಆ ಬುಕ್ ಖಾಲಿ ಮಾಡಿಬಿಟ್ಟಿದ್ದೀನಿ ಬರೆದು. ಮುಂಚೆ ಇದ್ದಿದ್ದ ಬುಕ್ಕಲ್ಲಿ ನಾನು ಯಾವಾಗಲೂ ಸ್ಕೂಲ್ ಟೈಮ್ಸಿಂದನೂ ಕೋಟ್ಸ್ನ ಬರೀತಾ ಇದ್ದೆ. ಕೋಟ್ಸ್ ಇನ್ ದ ಸೆನ್ಸ್ ಏನಾದರೂ ಒಂದು ಲೈನ್ ಇಷ್ಟ ಆದರೆ, ನಂಗೆ ಆ್ಯಕ್ಚುಲಿ ನೋ ಪೇಯ್ನ್ ನೋ ಗೇನ್ ಅನ್ನೋದನ್ನು ನಾನು ಯಾವುದೋ ಜಿಮ್ಮಲ್ಲಿ ಹೋದಾಗ ನೋಡಿದ್ದಿದ್ದು, ಅದನ್ನು ಬರ್ದಾಕಿರ್ತಿದ್ದೆ. ನನ್ನ ರೂಮಲ್ಲಿ ಇವಾಗ ಅಟ್ಲೀಸ್ಟ್ ಓಕೆ, ನಾನು ಮುಂಚೆ ನನ್ನ ರೂಮಲ್ಲಿ KG ಕಾರ್ಡ್ಬೋರ್ಡ್ ಶೀಟಲ್ಲಿ ಬರೆದು ವಾಲ್ ಮೇಲೆ ಅಂಟಿಸ್ಕೊತಿದ್ದೆ. ಅದು ನೋಡಿದಾಗೆಲ್ಲ ಐ ಶುಡ್ ಫೀಲ್ ಮೋಟಿವೇಟೆಡ್ ಅಂತ. ಆವಾಗ ಅದನ್ನು ಹಾಕ್ತಿದ್ದು ಜಸ್ಟ್ ಫಾರ್ ಶೋ ಆಫ್. ಬಟ್ ಇವಾಗ ಅದು ಲೈಫಲ್ಲಿ ಎಷ್ಟು ಇಂಪ್ಲಿಮೆಂಟ್ ಆಗುತ್ತೆ ಅಂದರೆ, ಮುಂಚೆ ನಾನು ತಮಾಷೆ ಮಾಡ್ತಾಯಿದ್ದೆ. ಕೆಲವೊಬ್ಬೊಬ್ಬರು ವಾಲ್ಪೇಪರಲ್ಲಿ ಏನಾದರೂ ಒಂದು ಕೋಟ್ ತಗೊಂಡು ಏನನ್ನು ನೋಡಿದ ತಕ್ಷಣ ಅವ್ರು ಇನ್ಸ್ಪೈರ್ ಆಗಿಬಿಡ್ತಾರೆ, ಆ ಕೆಲಸ ಮಾಡಿಬಿಡ್ತಾರ ಅನ್ನೋ ಒಂದು ಫೀಲ್ ಇತ್ತು. ಬಟ್ ಇವಾಗ ಐ ಅಂಡರ್ಸ್ಟ್ಯಾಂಡ್ ದ ವ್ಯಾಲ್ಯೂ. ಹೌದು, ನಾವು ಇವಾಗ ನಾವು ದಿನ ಬೆಳಗ್ಗೆ ಎದ್ರೆ ಏನು ಮಾಡ್ತೀವಿ, ದೇವ್ರ ಫೋಟೋ ನೋಡ್ತೀವಿ. ಯಾಕೆ ನೋಡ್ತೀವಿ? ನಮ್ಮ ದಿನ ಒಳ್ಳೆಯದಾಗಿರಲಿ ಅಂತ ನೋಡ್ತೀವಿ. ಕೆಲವರು ಅಪ್ಪ ಅಮ್ಮನ ಫೋಟೋ ನೋಡ್ತೀರಾ, ಕೆಲವರು ತುಂಬ ಇಷ್ಟ ಆಗುವಂಥ ಅವ್ರಿಗೇನು ಇಷ್ಟ ಇರುತ್ತೆ ಆ ಫೋಟೋ ನೋಡ್ತೀರಾ. ಸೊ ನನ್ನ ರೂಮಲ್ಲಿ ನಾನು ಎದ್ದ ತಕ್ಷಣ ನನ್ನ ಫೋನ್ ಎಲ್ಲಿರುತ್ತೋ ಗೊತ್ತಿಲ್ಲ, ಫಸ್ಟ್ ನನಗೆ ಓಪನ್ ಆಗೋದೆ ನಮ್ಮ ಡ್ಯಾಡಿ ಫೋಟೋ ಇಲ್ಲಿ ಕಾಣಿಸೋದು. ಸೊ ಫಸ್ಟ್ ನಾನು ನಮ್ಮ ಡ್ಯಾಡಿ ಫೋಟೋ ನೋಡ್ತೀನಿ, ದೆನ್ ಆ ಕಡೆ ದೇವ್ರ ಫೋಟೋ ಇದೆ, ದೇವ್ರ ಫೋಟೋ ನೋಡ್ತೀನಿ, ದೆನ್ ನಾನು ಫೋನ್ ನೋಡ್ತೀನಿ. ಫೋನಲ್ಲಿ ಒಂದು AI ಜನ್ರೇಟೆಡ್ ಶಿಜ್ಜುದು ಒಂದು ಫೇಸ್ ಇದೆ, ಅದನ್ನು ಹಾಕ್ಕೊಂಡಿದ್ದೀನಿ, ಅದನ್ನು ನೋಡ್ತೀನಿ. ಇಷ್ಟಿರುವಾಗ ನೌ ಐ ಫೀಲ್ ಏನಾದರೂ ಒಂದು ನೋಡಿದಾಗ ಓಕೆ ಅಲ್ವಾ, ಇದೆಷ್ಟು ರಿಲೇಟೆಡ್ ಆಗಿದೆ ನನ್ನ ಲೈಫಿಗೆ ಅಂತ ಅನಿಸುತ್ತೆ. ಸೊ ಹಾಗೆ ಮುಂಚೆ ನಾನು ಬುಕ್ಕಲ್ಲಿ ನಾನು ಈ ಥರ ಎಲ್ಲ ಬರೆದಿರ್ತಾಯಿದ್ದೆ. ಸೊ ನಂಬರ್ 1 ಓಕೆ ಇದೊಂದು. ನಂಬರ್ 2 ಎಲ್ಲಾದರೂ ನೋಡಿದ್ರೆ ಫೇಸ್ಬುಕ್ಕಲ್ಲಿ ಇಲ್ಲ ಎಲ್ಲಾದರೂ ಆಚೆ ಹೋದಾಗ ಆಟೋ ಮೇಲೆ ನೋಡಿದಾಗ ಬರೀತಿದ್ದೆ. ಸೊ ಈಗಲೂ ಐ ಹ್ಯಾವ್ ದಟ್ ಹ್ಯಾಬಿಟ್ ಇನ್ ನಾರ್ಮಲ್ ಇನ್ಸ್ಟಾಗ್ರಾಮಲ್ಲಿ ಸೇವ್, ಇಲ್ಲ ಸ್ಕ್ರೀನ್ಶಾಟ್ ಗ್ಯಾಲರಿಲಿ. ಅದನ್ನು ಬಿಟ್ಟು ಏನಾದರೂ ನಂಗೆ ನೆನಪಾದರೆ, ಏನಾದರೂ ಅನಿಸಿದ್ರೆ ಐ ಸ್ಟಾರ್ಟ್ ರೈಟಿಂಗ್ ಇಟ್ ಆಯಿತಾ. ನಂಬರ್ 1 ಅದನ್ನು ಬರಿತೀನಿ. ನಂಬರ್ 2 ನನ್ನ ಶೆಡ್ಯೂಲ್ ಇನ್ ದ ಸೆನ್ಸ್, ನಾನು ಈ ವಿಡಿಯೋ ಮಾಡಬೇಕು, ಆ ವಿಡಿಯೋ ಮಾಡಬೇಕು, ಆ ವಿಡಿಯೋಲಿ ಹಿಂಗೆ ಮಾಡಬೇಕು, ಈ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು, ಈ ಯೂಟ್ಯೂಬಲ್ಲಿ ಈ ಚಾಲೆಂಜ್ ಮಾಡಬೇಕು, ಅದನ್ನು ಬರಿತೀನಿ. ಬಿಕಾಸ್ ಹೋಗ್ತಾ ಪೆನ್ ಬುಕ್ ಎಲ್ಲ ಮರ್ತೋಗುತ್ತೆ. ಫೋನಲ್ಲಿ ನೋಟ್ಸ್ ಇದೆ, ನೋಟ್ಸಲ್ಲಿ ಬರಿತೀನಿ. ನನಗೆ ಗೊತ್ತಿಲ್ಲ, ಇದು ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ, ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ. ನಾನು ಇಷ್ಟ ಆಗುವಂಥ ಕ್ಯಾಟಗರಿಗೆ ಸೇರಿದ್ದೀನಿ ಬಿಕಾಸ್ ನಂಗೆ ಇಷ್ಟ. ಏನೋ ನಂಗೆ ಇಷ್ಟ. ನಂಬರ್ 1 ಇದು. ಆ್ಯಂಡ್ ಯಾರಿಗೆಲ್ಲ ದಿನ ಅವ್ರ ಲೈಫಲ್ಲಿ ಏನೇನಾಗುತ್ತೆ ಅನ್ನೋದನ್ನು ಬರೆಯೋ ಅಭ್ಯಾಸ ಇತ್ತು, ಇನ್ ದ ಸೆನ್ಸ್ ಡೈಲಿ ಅಪ್ಡೇಟ್ ಆಫ್ ಯುವರ್ ಲೈಫ್, ಇವಾಗ ಏನು ಮಾಡ್ತಾ ಗೊತ್ತಾ, ಅದು ಕಟ್ ಡೌನ್ ಮಾಡಿಬಿಟ್ಟಿದ್ದಾರೆ. ನಂಬರ್ 1 ಓಕೆ ಇವತ್ತು ನಾನು ಹಿಂಗೆದ್ದೆ, ಇಷ್ಟೊತ್ತಿಗೆ ತಿಂದೆ, ಇಷ್ಟೊತ್ತಿಗೆ ಮಲ್ಕೊಂಡೆ, ಇವತ್ತು ಆಚೆ ಹೋಗಿದ್ದೆ, ಇವತ್ತು ಜಗಳ ಆಯಿತು, ಹಾಗಾಯಿತು ಹಿಂಗಾಯಿತು. ಆದರೆ ಮುಂಚೆ ಒಂದು ಇಡೀ ಪೇಜ್ ತುಂಬ ಟುಡೇ ಐ ವೆಂಟ್ ಟು ಸ್ಕೂಲ್ ಆ್ಯಂಡ್ ಐ ಹ್ಯಾಡ್ ಗಾಟ್ ಮೈ ಬ್ರೇಕ್ಫಾಸ್ಟ್ ಪುಳಿಯೋಗರೆ ಆ್ಯಂಡ್ ಐ ಹ್ಯಾಡ್ ಅ ಕ್ಲಾಸ್ ವೇರ್ ಇನ್ ಮೈ ಮ್ಯಾಮ್ ಸ್ಕೋಲ್ಡೆಡ್ ಮೀ ಆ್ಯಂಡ್ ನನ್ನ ಫ್ರೆಂಡ್ಸ್ ಜಗಳ ಆಡಿದೆ, ನಾನು ಇವತ್ತು ಸ್ಪೋರ್ಟ್ಸಲ್ಲಿ ಫಸ್ಟ್ ಬಂದೆ, ಇದನ್ನೆಲ್ಲ ಬರಿತಾಯಿದ್ವಿ. ಇದನ್ನೆಲ್ಲ ನಮಗೆ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ರು. ಓಕೆ ನೀವು ಹೀಗೆಲ್ಲ ಬರೆದ್ರೆ ಇದು ಫ್ಯೂಚರಲ್ಲಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅದು ಹೆಂಗಂದರೆ ಈ ಬುಕ್ಕಲ್ಲಿ ನೀವೇನಾದರೂ ಬರ್ತಿದ್ದಾಗ ಇದು ಟೋಟಲ್ ನೀವು ಒಂದು ಏಜಿಗೆ ಬಂದಾಗ ಅದನ್ನು ಓದಿದಾಗ ಅಯ್ಯೋ ನಾನು ಹಿಂಗೆಲ್ಲ ಮಾಡಿದ್ದು ಅವತ್ತು, ನಾನು ಹಿಂಗೆ ಮಾಡ್ಬೋದಿತ್ತಲ್ಲ, ಹಿಂಗೆ ಚೇಂಜ್ ಮಾಡ್ಕೋಬೋದಿತ್ತಲ್ಲ, ಅದು ಇದೆ. ಆ್ಯಂಡ್ ನೋಡಿ ನಕ್ಕಿರೋದು ಇದೆ. ಸೇಮ್ ನಾನು ಅಷ್ಟೇ, ಅರ್ಧ ದಾರಿಗೆ ಬಂದೆ, ಮಾಡಿದೆ, ಆಮೇಲೆ ಮತ್ತೆ ತಿರ್ಕೊಬಿಟ್ಟೆ. ಈಗ ನಾನು ಯಾವ ಸ್ಟೇಜಲ್ಲಿದ್ದೀನಿ ಅಂದರೆ, ನನಗೇನಾದರೂ ಬೇಜಾರಾದರೆ ಅದನ್ನು ಬರೆಯೋದು. ಆ್ಯಂಡ್ ಎಷ್ಟು ಒಂದ್ಸಲಿ ಅಷ್ಟೇ, ನನ್ನ ಫ್ರೆಂಡ್ಸ್ ಆಗಲಿ ಯಾರಾದರೂ ಆಗಲಿ, ಇಲ್ಲ ನವೀನಾಗಲಿ ಮನೆಗೆ ಬಂದಾಗ ಈ ಬುಕ್ಕನ್ನು ತೆಗೆದ್ರೆ ಐ ವಿಲ್ ನಾಟ್ ಲೀವ್ ದೆಮ್ ಟು ರೀಡ್. ಬಿಕಾಸ್ ಎಲ್ಲನೂ ಎಲ್ರಿಗೂ ಗೊತ್ತಿರುತ್ತೆ. ಏನಾದರೂ ಒಂದು ದೇ ಶುಡ್ ಬಿ ಒನ್ ಥಿಂಗ್ ಇನ್ ಯುವರ್ ಲೈಫ್, ಅದು ಯಾರಿಗೂ ಗೊತ್ತಿರಬಾರ್ದು ಅನ್ನೋದು ನನಗೆ. ಸೊ ಇದನ್ನು ನಾನು ಯಾರಿಗೂ ಕೊಡೋದಿಲ್ಲ, ಯಾರಿಗೂ ಓದೋಕ್ಕೂ ಬಿಡೋದಿಲ್ಲ. ಮೇ ಬಿ ಸಮ್ಡೇ ನಾನು ಹೋದಾಗ ಇದನ್ನು ತೆಗೆದು ಓದಿದಾಗ ಓಕೆ, ಒಂದೊಂದೇ ಓದಿದಾಗ ಈ ಮೂವಿಲೆಲ್ಲ ಒಂದು ಫಿಲ್ಮಿ ಸ್ಟೈಲ್ ಬರುತ್ತಲ್ಲ, ಆ ಬುಕ್ ಇರುತ್ತೆ, ಆ ಬುಕ್ ಮೇಲೆ ಧೂಳಿರುತ್ತೆ, ಧೂಳು ಒರೆಸ್ದಾಗ ಓಪನ್ ಮಾಡಿ ಪೇಜನ್ನ ಅದರಲ್ಲಿ ಓದೋದು ಏನಿತ್ತು, ವಾವ್ ಹೀಗೆ ಹಾಗೆ, ಅದು ಒಂದು ಫೀಲ್ ಇರಬೇಕು ಗೈಸ್. ಸೊ ನಾನು ಈ ಥರ ಸ್ವಲ್ಪ ಫ್ಯಾಂಟಸಿ ಥಿಂಗ್ಸ್ ಜಾಸ್ತಿ ಮಾಡೋದು ನಂಬರ್ 1. ಆಮೇಲೆ ಸೊ ನೀವು ಇದೇ ಥರ ಮಾಡ್ತೀರಾ?
ಇಲ್ವಾ ನಿಮ್ಮ ಡೈಲಿ ರುಟೀನ್ನ ಬರಿತೀರಾ, ಇಲ್ಲ ನಿಮಗೆ ಬೇಜಾರಾದಾಗ ಬರಿತೀರಾ, ಇಲ್ಲ ನೀವು ಬೇಜಾರಾದಾಗ ಎಂತ ಮಾಡ್ತೀರಾ, ಇದನ್ನು ಕಮೆಂಟಲ್ಲಿ ಕಮೆಂಟ್ ಮಾಡಿ, ಓಕೆನಾ. ಆ್ಯಂಡ್ ನೆಕ್ಸ್ಟ್ ಕಮ್ಮಿಂಗ್ ಟು ಐ ವಿಶ್ ಯಾರಿಗೂ ಈ ಪ್ಯಾನಿಕ್ ಅಟ್ಯಾಕ್, ಡಿಪ್ರೆಷನ್ ಇದೆಲ್ಲ ಬಾಯಲ್ಲಿ ಹೇಳಿ ಹೇಳಿ ಬರೋದಲ್ಲ, ಅದು ನಿಮ್ಮ ಲೈಫಲ್ಲಿ ನಡೆಯುತ್ತೆ. ನಡೆದಾಗ ಯು ವಿಲ್ ರಿಯಲೈಸ್, ಓಕೆ ಹಿಂಗಾಗ್ತಿದೆ ನನ್ನ ಲೈಫಲ್ಲಿ, ಓಕೆ ನಾನು ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು, ಹಂಗಿರಬೇಕು ಅನ್ನೋದು. ಬಾಯಲ್ಲಿ ಅದನ್ನು ಹೇಳ್ತಾ ಹೇಳ್ತಾ ಹೋದರೆ ಯಾರಿಗೂ ಅನಿಸಲ್ಲ, ಓಕೆ. ಬಟ್ ಯಾರಿಗೂ ಅನಿಸ್ಬೇಕಂತನೂ ಇಲ್ಲ, ಬಟ್ ನೀವನ್ನ ಹೇಳಬೇಕಂತನೂ ಇಲ್ಲ. ಸೊ ಇವಾಗ ನಾನು ಕೂತ್ಕೊಂಡು, ಇಲ್ಲ ಗೈಸ್ ನಂಗೆ ತುಂಬ ಐ ಆಮ್ ವೆರಿ ಡಿಪ್ರೆಸ್ಡ್, ನಂಗೆ ಆಗ್ತಿಲ್ಲ, ಅದು ಇದು ಬೇಜಾರಾಗೋದು ಹೇಳೋದು ಬೇರೆ, ಬಟ್ ಈ ವರ್ಡ್ಸ್ನ ಸ್ಟ್ರಾಂಗ್ ವರ್ಡ್ಸ್ನ ಯೂಸ್ ಮಾಡಿ ಮಾತಾಡೋದು ಬೇರೆ. ಸೊ ನಾನು ಈ ಟೈಪ್ ಆಯಿತಾ, ಸಾಲ್ವ್ ಯುವರ್ ಸೆಲ್ಫ್, ಫೈಟ್ ಫಾರ್ ಯುವರ್ ಸೆಲ್ಫ್, ಬಿಟ್ಬಿಡಿ. ಅದನ್ನು ಬೇರೆಯವ್ರಿಗೆ ನೋಡಿದಾಗಲೇ ಅರ್ಥ ಆಗುತ್ತೆ, ನೀವನ್ನ ಹೇಳಲೇಬೇಕಂತ ಏನೂ ಇರೋದಿಲ್ಲ. ನಾನು ಇಷ್ಟೊತ್ತು ಇದನ್ನೆಲ್ಲ ಯಾಕೆ ಮಾಡಿದೆ ಅಂತಂದರೆ, ಐ ಡೋಂಟ್ ನೋ, ಕೆಲವೊಬ್ಬೊಬ್ಬರಿಗೆ ಈ ಥರ ಆಗಿ ಹೇಳೋಕ್ಕಾಗದೇ ಇರ್ಬೋದು. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಡಿ ಎಮ್ಸಲ್ಲಿ ಇತ್ತೀಚೆಗೆ ನೋಡ್ತಾ ಇದ್ದೀನಿ ಕೆಲವೊಂದೊಂದು, ನಂಗೆ ಗೊತ್ತಿಲ್ಲ, ಎಲ್ಲನೂ ನಾನು ಸ್ಕ್ಯಾಮ್ ಅಂತ ಹೇಳೋಕ್ಕಾಗಲ್ಲ, ಕೆಲವೊಂದೊಂದೆಲ್ಲೋ ಟ್ರೂ ಇರುತ್ತೆ. ಇವಾಗ ಏನಾದರೂ ಒಂದು ನಾನು ಯೂಶ್ವಲಿ ನನ್ನ ಸ್ಟೋರಿ ಪೋಸ್ಟ್ ಮಾಡ್ತಾ ಇರ್ತೀನಿ, ಸಮ್ಟೈಮ್ಸ್ ಎಲ್ಲರೂ ನನ್ನ ನವೀನ್ಗೆ ಹಾಕಿದ್ದೀನಿ ಅಂತ ರಿಲೇಟ್ ಮಾಡ್ಕೋತಾರೆ, ಏನೇನೋ ರಿಲೇಟ್ ಮಾಡ್ಕೋತಾರೆ, ಬಟ್ ಸ್ಟಿಲ್ ಎಸ್, ಏನಾದರೂ ಒಂದು ಹಾಕಿದಾಗ ಆ್ಯಕ್ಚುಲಿ ಅಕ್ಕ ಟ್ರೂ ಅಕ್ಕ ಹೀಗೆ ಆಗುತ್ತೆ, ಹೌದು ಹೀಗೆ ಮಾಡ್ತಾರೆ, ಹಾಗೆ ಮಾಡ್ತಾರೆ, ಇನ್ ಫ್ರೆಂಡ್ಶಿಪ್ಪಲ್ಲಾಗಲಿ, ಇಲ್ಲ ಲವ್ ಲೈಫಲ್ಲಾಗಲಿ, ಇಲ್ಲ ಫ್ಯಾಮಿಲಿ ಆಗಲಿ, ಪ್ರತಿಯೊಂದೂ ಅಷ್ಟೆ. ಸೊ ದಿನ ಒಬ್ಬೊಬ್ಬರಿಂದ ಒಂದೊಂದು ವಿಷಯನ ಕಲಿತಾ ಹೋಗ್ತೀವಿ. ಆ್ಯಂಡ್ ಗುಡ್ ಥಿಂಗ್ಸ್ನ ತೊಗೊಳ್ಳಿ, ಕೆಟ್ಟದ್ದನ್ನು ಇಲ್ಲಿ ಕೇಳಿ ಇಲ್ಲಿ ಬಿಟ್ಬಿಡಿ, ಒಳ್ಳೆಯದನ್ನು ಮಾತ್ರ ತೊಗೊಳ್ಳಿ. ಆ್ಯಂಡ್ ನಾನಿವಾಗ ತುಂಬ ಕೋಪ ಕಂಟ್ರೋಲ್ ಮಾಡ್ಕೋತಾ ಇದ್ದೀನಿ ಗೈಸ್. ನಂಗೆ ತುಂಬ ಅಂದರೆ ತುಂಬ ಕೋಪ ಇತ್ತು, ಈಗಲೂ ಇದೆ, ಬಟ್ ಇಲ್ಲ, ಈಗ ಒಂದೊಂದೇ ಸ್ಟೇಜ್ ಕಾಮ್ ಶಾಂತಿಯಾಗಿರಬೇಕು ಅಂತ ನಾನು ಒಂದು ಸ್ವಲ್ಪ ಬುಕ್ಸ್ ಓದ್ತಿದ್ದೀನಿ. ಆ್ಯಂಡ್ ಓದ್ತಿದ್ದೆ ಫಸ್ಟಿಂದನೂ, ಬಟ್ ಮಧ್ಯದಲ್ಲಿ ಹ್ಯಾಡ್ ಡ್ರಾಪ್ಡ್, ಬಟ್ ಇವಾಗ ಐ ಹ್ಯಾವ್ ಸ್ಟಾರ್ಟೆಡ್ ಅಗೇನ್ ಒಂದು. ಆ್ಯಂಡ್ ಇನ್ನೊಂದು ಈ ಥರ ಬರೆಯೋದು ಎಲ್ಲ. ಆ್ಯಂಡ್ ಐ ಫೀಲ್ ಇಟ್ಸ್ ಅ ಗುಡ್ ಹ್ಯಾಬಿಟ್, ಒಂದು ಒಳ್ಳೆ ಹ್ಯಾಬಿಟ್ ಅದು. ನನಗೆ ಮುಂಚೆನೂ ಅಷ್ಟೇ ಬರೆಯೋದು ಅಂದರೆ ತುಂಬಾ ಇಷ್ಟ. ಆ್ಯಂಡ್ ಪೇಜ್ ತುಂಬಿಸೋದಂದರೆ ಇನ್ನೂ ಇಷ್ಟ, ಏನಾದರೂ ಒಂದು ಕತೆ ಒಟ್ಟು ಬರಿಬೇಕಷ್ಟೆ ನಾನು ಅನ್ನೋದು. ಇಷ್ಟೊತ್ತು ಇದನ್ನೆಲ್ಲ ನಾನು ಮಾತಾಡಿದ್ದು ಅದು ಎಲ್ಲದಕ್ಕೂ ಮುಂಚೆ ಪ್ಲೀಸ್, ಏನಿದೆ ಈ ವಿಡಿಯೋಲಿ, ಸೋ ಬೋರಿಂಗ್, ಆಮೇಲೆ ಏನು ಕಂಟೆಂಟ್ ಇದೆ, ಈ ಥರ ಎಲ್ಲ ಕಮೆಂಟ್ ಮಾಡೋರಿಗೆ ಒಂದೇ ಒಂದು ಲೈನ್ ಹೇಳ್ತೀನಿ, ನಿಮ್ಗೆ ಇಷ್ಟ ಇದ್ದರೆ ನೋಡಿ, ಇಷ್ಟ ಆಗಿಲ್ವ ಬೇಡ, ಅದನ್ನು ಐ ಆಮ್ ವೆರಿ ಹ್ಯಾಪಿ. ನಿಮ್ಮ ಒಪಿನಿಯನ್ ಅದು, ನಂಗೆ ಅದ್ರಲ್ಲಿ ಏನೂ ಬೇಜಾರಿಲ್ಲ. ಇಟ್ ಈಸ್ ಜಸ್ಟ್ ದ್ಯಾಟ್ ನಾವು ಇಷ್ಟು ಕನೆಕ್ಟ್ ಆಗಿರ್ತೀವಿ ವ್ಲಾಗ್ಸ್ ಮಾಡಿ, ಬರೀ ಡೈಲಿ ಆಚೆ ಹೋಗಿದ್ದೆ, ಅಲ್ಲಿ ಹೋಗಿದ್ದೆ, ಇವತ್ತು ಇಲ್ಲಿ ತಿಂದೆ, ಎಲ್ಲಿ ತಿಂದೆ, ಇವತ್ತು ಇವನ ಜೊತೆ ಜಗಳ ಮಾಡಿದೆ, ಆಮೇಲೆ ಮನೆಗೆ ಹೋದೆ, ಡ್ಯಾನ್ಸ್ ಮಾಡಿದೆ, ವೀಡಿಯೋಸ್ ಮಾಡಿದೆ, ಅದು ಮಾಡಿದೆ, ಜಿಮ್ಮಿಗೆ ಹೋದೆ, ಇದೇ ಮಾಡ್ತಿರ್ತೀವಿ. ಸಮ್ಟೈಮ್ಸ್ ಐ ಗೆಸ್ ಈ ಥರ ಮಾತಾಡಬೇಕು ಗೈಸ್. ಆ್ಯಂಡ್ ಈ ಥರ ಮಾತಾಡಬೇಕು ಅಂದಾಗ, ಇದು ಫಸ್ಟ್ ಟೈಮ್ ನಾನು ಹಾಗೆ ಮಾಡಿಬಿಟ್ಟಿದ್ದೀನಿ. ನೆಕ್ಸ್ಟ್ ಟೈಮ್ ಕೆಲವೊಂದು ಕ್ವೆಶನ್ಸ್ನ ಹಾಕ್ತೀನಿ, ಆ ಕ್ವೆಶನ್ಸಿಗೆ ನೀವು ಏನೇನು ಮಾಡ್ಬೋದು ಟು ರೀಸಾಲ್ವ್ ಈ ಪ್ರಾಬ್ಲಮ್, ಆ್ಯಂಡ್ ಅದು ವರ್ಕ್ ಆಯಿತಾ ಇಲ್ವಾ ಅನ್ನೋದನ್ನು ಕೂಡ ನಾವು ಮಾತಾಡೋಣ. ಸೊ ನೆಕ್ಸ್ಟ್ ಟೈಮ್ ಈ ವ್ಲಾಗಲ್ಲಿ ನಾನು ಕೆಳಗಡೆ ಪಿನ್ ಮಾಡಿರ್ತೀನಿ ಕಮೆಂಟ್, ನಿಮಗೆ ಬೇಜಾರಾದಾಗ ನೀವೇನು ಮಾಡ್ತೀರಾ, ಆರ್ ನಿಮ್ಗೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ವಾ ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ಅದನ್ನು ನಾನು ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸ್, ನೆಕ್ಸ್ಟ್ ವ್ಲಾಗೇ ಮಾಡಲ್ಲ, ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋನ ನಾನು ಶೂಟ್ ಮಾಡಿ ಆಲ್ಮೋಸ್ಟ್ ಅಪ್ಲೋಡ್ ಮಾಡುವಾಗ ಆಲ್ಮೋಸ್ಟ್ 1 ವೀಕ್ ಆಗಿಬಿಟ್ಟಿರುತ್ತೆ. ಬಟ್ ಏನೋ ಮಾತಾಡಬೇಕು ಅನಿಸ್ತು, ಅಷ್ಟೇ ಮಾತಾಡಿದೆ ಅಷ್ಟೇ ಗೈಸ್, ಇನ್ನೇನೂ ಇಲ್ಲ. ಮತ್ತು ನೆಕ್ಸ್ಟ್ ವಿಡಿಯೋ ನಮ್ಮ ಮಾತುಕತೆಯಲ್ಲಿ ಸಿಗುವ ಅಂತ ಹೇಳ್ತಾ, ಸಿ ಯು ನೆಕ್ಸ್ಟ್ ವಿಡಿಯೋ ಗೈಸ್.